ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ನಮ್ಮ ಮನೆಯವ್ರದ್ದು ಬರ್ತಡೇ ಇದೆ, ಅದಕ್ಕೆ ಅವರಿಗೆ ಗೊತ್ತಿಲ್ಲದಿರೋ ಸರ್ಪ್ರೈಸ್ ಕೊಡೋಣ, ಹಾಗೆ ಸ್ವೀಟ್ ಎಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಕೇಕ್ ಎಲ್ಲ ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಅವರಿಗೋಸ್ಕರ. ಹೇಗೆ ಬರುತ್ತೆ ಏನು ಅಂತ ನೋಡೋಣ. ಹಾಗೆ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ಪೂರ್ತಿ ನೋಡಿ, ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲೀಸ್ಗೂ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಬನ್ನಿ ಇವತ್ತು ಏನೇನೆಲ್ಲ ಸ್ಪೆಷಲ್ ಮಾಡ್ತೀನಿ ಅಂತ ಫ್ರೆಂಡ್ಸ್. ಈಗ ಏನೇನೆಲ್ಲ ಸ್ಪೆಷಲ್ ಮಾಡ್ತಾಯಿದ್ದೀನಿ ಅಂತ ನೋಡೋಣ ಬನ್ನಿ. ಈಗ ಸಣ್ಣದಾಗಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೆ ಕ್ಯಾರೆಟು ತುರಿದಿಟ್ಕೊಂಡಿದ್ದೀನಿ, ನಾವುಕಲ್ಲು ಕೂಡ ಅಷ್ಟೇ ತುರಿದಿಟ್ಕೊಂಡಿದ್ದೀನಿ, ಕ್ಯಾಪ್ಸಿಕಮ್ಮು, ಬೀನ್ಸು ಎಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಬಂದು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು, ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡು, ಸಾಸಿವೆ ಎಲ್ಲ ಚಿಟಪಟ ಆದಮೇಲೆ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಈರುಳ್ಳಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ಏನು ರೋಸ್ಟ್ ಆಗೋದು ಬೇಡ, ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಏನು ಬೇಡ, ಹಸಿ ವಾಸನೆ ಸ್ಮೆಲ್ ಹೋದರೆ ಸಾಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ನಲ್ಲ ಟೊಮೊಟೊ, ಅದನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಟೊಮೊಟೊ ಕೂಡ ಅಷ್ಟೇ ಜಾಸ್ತಿ ಏನು ಫ್ರೈ ಆಗೋದು ಬೇಡ. ಇನ್ನು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ವಲ್ಲ, ಕ್ಯಾರೆಟು, ಬೀನ್ಸು, ನಾವುಕೋಲು ಮತ್ತು ಕ್ಯಾಪ್ಸಿಕಮ್ ಎಲ್ಲ, ಅದನ್ನು ಕೂಡ ಎಲ್ಲ ಒಟ್ಟಿಗೆ ಹಾಕ್ಕೊಂಡ್ಬಿಟ್ಟು ಈ ರೀತಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊತ ಇದ್ದೀನಿ ಎಣ್ಣೆಯಲ್ಲಿ. ಕ್ರಂಚಿ ಆಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ಏನು ಫ್ರೈ ಮಾಡೋದು ಬೇಡ, ಮೆತ್ತಗಾಗೋವರೆಗೂ ಕ್ರಂಚಿಯಾಗಿ ಇರಬೇಕು ನೋಡಿ. ಈಗ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಗೆ ಅಚ್ಚದ ಖಾರದ ಪುಡಿ, ಖಾರಕ್ಕೆ ತಕ್ಕಂತೆ ಹಾಕ್ಕೊತಾ ಇದ್ದೀನಿ. ಬೇಕಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಅಚ್ಚದ ಖಾರದ ಪುಡಿನ ಉಪಯೋಗಿಸ್ತಾ ಇದ್ದೀನಿ. ಅದೇ ರೀತಿ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಪಲ್ಯ ಕೂಡ ರೆಡಿ ಆಯಿತು. ಇದು ಪಲ್ಯ ಬ್ರೆಡ್ ಮಾಡೋಕ್ಕೆ ಅಂತ ಬೆಳಗಿನ ಟಿಫನ್ಗೆ ಬೇಗನೆ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡುತ್ತೆ. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ಹಾಗೆ ಮಾರ್ನಿಂಗ್ ಟಿಫನ್ಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ, ಬೇಗನೂ ಕೂಡ ಆಗುತ್ತೆ. ಈಗ ನೋಡ್ತಾ ಇರ್ಬೋದು ಪಲ್ಯ ಕೂಡ ರೆಡಿ ಆಯಿತು. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಸ್ಟವ್ನ ಆಫ್ ಮಾಡಿಕೊಂಡು ಅದೇ ಸ್ಟವ್ ಮೇಲೆ ಇನ್ನೊಂದು ಕಡಾಯಿನ ಹೆಂಚನ್ನ ಇಕ್ತಾಯಿದ್ದೀನಿ. ಇದಕ್ಕೆ ಬಟರ್ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಹೆಂಚು ಮೇಲೆ ಬಟರೆಲ್ಲ ಸ್ಪ್ರೆಡ್ ಮಾಡಿಕೊಂಡು, ಈಗ ಮೈದಾದು ಇದು ಬ್ರೆಡ್ಡು, ಬೇಕಂದರೆ ಮಲ್ಟಿಗ್ರೇನ್ ಬ್ರೆಡ್ ಕೂಡ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಇದು ನಾನು ಮೈದಾದೇ ಬ್ರೆಡ್ ಯೂಸ್ ಮಾಡಿಕೊಂಡು ಈ ರೀತಿ ರೋಸ್ಟ್ ಮಾಡ್ತಿದ್ದೀನಿ ಹೆಂಚು ಮೇಲೆ. ಇದಕ್ಕೆ ತುಪ್ಪ ಆದರೂ ಹಾಕ್ಕೋಬೋದು ಅಥವಾ ಬಟರ್ ಆದರೂ ಹಾಕ್ಕೋಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ನನ್ನ ಹತ್ರ ಬಟರ್ ಇತ್ತು, ಸೊ ಅದಕ್ಕೋಸ್ಕರ ಬಟರ್ನೇ ಹಾಕ್ಕೊಂಡು ಈ ರೀತಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಎರಡೂ ಕಡೆ ಕೂಡ ರೋಸ್ಟ್ ಮಾಡಬೇಕು, ಕಲರ್ ಚೇಂಜ್ ಆಗೋವರೆಗೂ. ಸ್ವಲ್ಪ ಬಿಸಿ ಇದೆಯಲ್ವ, ಸುಡುತ್ತೆ, ಸ್ವಲ್ಪ ಹುಷಾರಾಗಿ ಈ ರೀತಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಕೈಯಲ್ಲೇ ಎತ್ತಾ ಇದ್ದೀನಿ, ನೀವು ಬೇಕಂದರೆ ಸ್ಪೂನ್ ಸಹಾಯದಿಂದ ಈ ರೀತಿ ತಿರುಗಿಸ್ಬೋದು. ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಆದಮೇಲೆ ಆಫ್ ಮಾಡಿಬಿಟ್ಟು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ಈಗ ಪಲ್ಯ ರೆಡಿಯಾಗಿತ್ತಲ್ಲ, ಆಗಲೇ ಪಲ್ಯ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಪಲ್ಯನ ಬ್ರೆಡ್ ರೋಸ್ಟ್ ಮಾಡಿಟ್ಟಿದ್ವಲ್ಲ ಅದ್ರ ಮೇಲೆ ಹಾಕ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಪಲ್ಯ ಹಾಕ್ಕೊಳ್ಳೋದು ನೋಡ್ತಾ ಇರ್ಬೋದು, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ವಾ. ಸೊ ಬೆಳಗಿನ ತಿಂಡಿಗೆ ಬೇಗನೆ ರೆಡಿಯಾಗಿಬಿಡುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ಹಾಗೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ. ನೋಡ್ತಾ ಇರ್ಬೋದು, ಈಗ ಪಲ್ಯ ಹಾಕ್ಕೊಂಡು ಅದ್ರ ಮೇಲೆ ಇನ್ನೊಂದು ಬ್ರೆಡ್ ಇಟ್ಕೊಂಡ್ರೆ ಪಲ್ಯ ಬ್ರೆಡ್ ರೆಡಿ ಆಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೂ, ಕಾಫಿ ಜೊತೆ, ಟೀ ಜೊತೆ ಎಲ್ಲ ಕೂಡ ಸರ್ವ್ ಮಾಡ್ಕೋಬೋದು. ಅದಾದ ನಂತರ ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು, ಇನ್ನು ಪೂಜೆ ಕೂಡ ಮುಗಿಸ್ಕೊಂಡು ರೆಡಿ ಆಗಿದ್ದೀನಿ. ಸೊ ಇವತ್ತು ಹಾಸ್ಪಿಟಲ್ಗೆ ಹೋಗ್ಬೇಕಂತ ಹೇಳಿ ರೆಡಿಯಾಗಿದ್ದೀವಿ. ನಾನು ಮತ್ತು ನಮ್ಮ ಅತ್ತಿಗೆ ಮಗ ಇಬ್ಬರು ಕೂಡ ರೆಡಿ ಆಗಿಬಿಟ್ಟು ಇನ್ನು ಆ ವಿಡಿಯೋ ಕೂಡ ಹಾಗೆ ತಗೊಳ್ಳೋಣ, ಒಂದು ನೆನಪಿಗೆ ಇರುತ್ತೆ ಅಂಥೇಳಿ ವಿಡಿಯೋ ತಗೊಂಡೆ. ಹಾಗೆ ಮೆಟ್ರೋ ಸ್ಟೇಷನಲ್ಲಿ ಹಾಸ್ಪಿಟಲ್ಗೆ ಹೋಗಿ ಇನ್ನು ರಿಟರ್ನ್ ಆಗ್ತಾ ಇರೋದು ಇದು. ಸೊ ವಿಡಿಯೋ ತಗೊಂಡೆ. ಇನ್ನು ನೋಡ್ತಾ ಇರ್ಬೋದು ಮೆಟ್ರೋ ಕೂಡ ಬಂತು. ನಾನು ವಿಡಿಯೋ ತೆಗಿಯೋ ಅಷ್ಟರಲ್ಲಿ ಮೆಟ್ರೋ ಕೂಡ ಬಂದುಬಿಡ್ತು. ಒಂದು 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಒಳಗಡೆ ಕೂಡ ಬಂದುಬಿಡುತ್ತೆ. ಜಯನಗರಿಗೆ ಹೋಗಿಬಿಟ್ಟು ತೋರಿಸ್ಕೊಂಡು ಈಗ ರಿಟರ್ನ್ ಆಗ್ತಾಯಿದ್ವಿ. ಇನ್ನೇನು 1 ಮಿನಿಟ್ ಇದೆ ಅಷ್ಟೇ ಮೆಟ್ರೋ ಬರೋಕ್ಕೆ.
ನೋಡ್ದ ಮೆಟ್ರೋ ಕೂಡ ಬಂದುಬಿಡ್ತು. ಇನ್ನು ಮೆಟ್ರೋ ಹತ್ತಿ ಇಳಿದ್ಬಿಟ್ಟು ಇನ್ನು ಮೆಜೆಸ್ಟಿಕಲ್ಲಿ ಇಳಿದ್ಬಿಟ್ಟು ಇನ್ನು ಮನೆಗೆ ರಿಟರ್ನ್ ಆದ್ವಿ. ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಇದು ನಮ್ಮ ಮನೆಯವ್ರಿಗೆ ಸ್ಪೆಷಲ್ ಮಾಡೋಣ ಅಂಥೇಳಿ, ಅವ್ರಿಗೆ ಗೊತ್ತಿಲ್ಲ ನಾನು ಸ್ವೀಟ್ ಮಾಡ್ತಾಯಿದ್ದೀನಿ ಅಂಥೇಳಿ. ಇದರಲ್ಲಿ ಬಂದು ಗುಲಾಬ್ ಜಾಮೂನು ಹಾಲಿಂದ್ರಲ್ಲಿ ಮಾಡ್ತಾರಲ್ವ ಅದು, ಅದಾದ ನಂತರ ಚಂಪಕಲಿ ಮಾಡ್ತಾರಲ್ವ ಅದು ಕೂಡ ಟ್ರೈ ಮಾಡ್ತಾಯಿದ್ದೀನಿ. ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆವು, ತುಂಬಾ ಚೆನ್ನಾಗಿ ಬಂದಿತ್ತು. ಇದು ಅಂಗನವಾಡಿಯಲ್ಲಿ ಕೊಡ್ತಾರಲ್ವ ಹಾಲಿನ ಪೌಡರು, ಅದರಲ್ಲಿ ಮಾಡ್ತಾ ಇರೋದು. ಈಗ ನೋಡಿ ಒಂದು ಪಾತ್ರೆಗೆ 2 ಕಪ್ಪಷ್ಟು ನಾನು ದೊಡ್ಡ ಕಪ್ಪಷ್ಟು ಹಾಲಿನ ಪೌಡರ್ನ ತೊಗೊಂಡಿದ್ದೀನಿ. ಈ ರೀತಿ ಹಾಕಿಬಿಟ್ಟು ಚೆನ್ನಾಗಿ ನೀರು ಹಾಕ್ಕೊಂಡು ಹಾಲಿನ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಗಂಟು ಇಲ್ದೇ. ನನಗೆ 2 ಕಪ್ ನೀರಿಗೆ 1 ಚಮಚಷ್ಟು ನೀರು ಹಿಡಿಸ್ತು, ಅಂದರೆ ಟೋಟಲಾಗಿ ಒಂದು 6 ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಗಂಟು ಇಲ್ಲದೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಸ್ಮೆಲ್ಲು ಹಾಲಿನ ಪೌಡರ್ ಸ್ಮೆಲ್ಲೆಲ್ಲ ಹೋಗಬೇಕು. ಚೆನ್ನಾಗಿ ಗಂಟು ಕಟ್ಟು ದಪ್ಪ ಆಗಬೇಕು ಕೆನೆ ರೀತಿ. ಅದಾದ ನಂತರ ನಿಂಬೆಹಣ್ಣು ಅಥವಾ ವೆನಿಗರ್ ಏನಾದರೂ ಇದ್ದರೆ ಅದನ್ನು ಹಾಕ್ಬೋದು. ನಾನು ನೋಡಿ ಈ ರೀತಿ ದೊಡ್ಡ ಸೈಜ್ ನಿಂಬೆಹಣ್ಣು ಹಾಕಿದೆ, ಆದರೂ ಸಾಕಾಗಿಲ್ಲ. ವೆನಿಗರ್ ಹಾಕಿದೆ ಆದರೂ ಸಾಕಾಗಿಲ್ಲ, ಹಾಲು ಹೊಡಿಲೇ ಇಲ್ಲ, ತುಂಬ ಹಾಲಿತ್ತಲ್ವ ಅದಕ್ಕೋಸ್ಕರ. ಮತ್ತು ವೆನಿಗರ್ ತಗೊಂಡು ಬಂದು ಮತ್ತೆ ಹಾಕಿ ಹಾಲು ಒಡೆದಿದ್ದಾಯಿತು. ಟೋಟಲಾಗಿ 1 ಬಾಟ್ಲಷ್ಟು ವೆನಿಗರ್ ಆಯಿತು ನನಗೆ, ನಿಂಬೆಹಣ್ಣು ಸ್ಕಿಪ್ ಮಾಡಿ. ಅದಾದ ನಂತರ ನೋಡ್ತಾ ಇರ್ಬೋದು ಈಗ ಹೊಡಿತಾ ಇದೆ ಅಲ್ವಾ, ಈ ರೀತಿ ಹೊಡಿಬೇಕು ಚೆನ್ನಾಗಿ ಕೆನೆ ರೀತಿ. 1 ನಿಂಬೆಹಣ್ಣು ಹಾಕಿದ್ದೀನಿ ಮತ್ತು ವೆನಿಗರ್ ಕೂಡ ಹಾಕಿದ್ದೀನಿ. ನಿಂಬೆಹಣ್ಣು ಬದಲು ವೆನಿಗರ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಏಕೆಂದರೆ ನಿಂಬೆಹಣ್ಣು ಹುಳಿ ಇರೋದ್ರಿಂದ ಹಾಲಿಂದು ಜಾಮೂನ್ ಮಾಡ್ತೀವಲ್ಲ ಆವಾಗ ಹುಳಿ ಬರುತ್ತೆ. ನೋಡ್ತಾ ಇರ್ಬೋದು ಈಗ ನಾನು ಹಾಲು ಚೆನ್ನಾಗಿ ಒಡ್ಕೊಂಡಾದಮೇಲೆ ಈ ರೀತಿ ಒಂದು ಬೌಲ್ನ ತೊಗೊಂಡ್ಬಿಟ್ಟು ಅದ್ರ ಮೇಲೆ ಜರಡಿನ ಸ್ಟೀಲಿಂದ ಬರುತ್ತಲ್ವ ಅದನ್ನು ಇಟ್ಕೊಂಡು ಕಾಟನ್ ಬಟ್ಟೆ ಹಾಕ್ಕೊಂಡು ಈ ರೀತಿ ಹಾಲು ಒಡೆದಿತ್ತಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡು ನೀರೇನಿತ್ತು ಅದೆಲ್ಲ ಒಂದು ಬೌಲೊಳಗಡೆ ಸಪ್ರೇಟ್ ಆಗಿಬಿಡಬೇಕು. ಕೆನೆ ಮಾತ್ರ ಈ ರೀತಿ ಮೇಲೆ ಇರುತ್ತೆ ಬಟ್ಟೆಯಲ್ಲಿ. ನೋಡಿ ಈ ರೀತಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹಿಂಡಬೇಕು, ನೀರೇನು ಇರಬಾರ್ದು, ಅಲ್ಲಿವರೆಗೂ ಹಿಂಡ್ಕೋಬೇಕಾಗುತ್ತೆ. ಎಲ್ಲನೂ ಹಾಕಿಬಿಟ್ಟು ಈ ರೀತಿ ಕೆನೆ ಮಾತ್ರ ಮೇಲೇ ಬಟ್ಟೆ ಮೇಲೆ ಇರುತ್ತೆ, ನೀರೆಲ್ಲ ಸೋಸ್ಕೊಳ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು ಈ ರೀತಿ ಮಾಡ್ಕೊತಾ ಇದ್ದೀನಿ. ಲಾಸ್ಟ್ಗೆ ಈ ರೀತಿ ಚೆನ್ನಾಗಿ ಬಟ್ಟೆ ಈ ರೀತಿ ಕಟ್ಕೊಂಡು ಚೆನ್ನಾಗಿ ನೀರು ಇರೋದೆಲ್ಲ ಈ ರೀತಿ ಹಿಂಡಿಬಿಟ್ರೆ ಆರಾಮಾಗಿ ನೀರೆಲ್ಲ ಬಂದುಬಿಡುತ್ತೆ. ಆವಾಗ ಪನ್ನೀರ್ ಕೂಡ ರೆಡಿ ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು ಈಗ ನೀರೆಲ್ಲ ಹಿಂಡ್ತಾ ಇದ್ದೀನಿ. ಈಗ ಪನ್ನೀರ್ ರೀತಿಯಲ್ಲಿ ರೆಡಿ ಆಗುತ್ತೆ. ಇದನ್ನು ಬೇಕಾದರೆ ಪನ್ನೀರ್ ರೀತಿಯಲ್ಲಿ ಕಟ್ ಮಾಡಿಕೊಂಡು ನಾವು ಸಾಂಬಾರು ಕೂಡ ಮಾಡ್ಕೋಬೋದು, ಅಥವಾ ರೋಸ್ಟ್ ಮಾಡಿಕೊಂಡು ಪನ್ನೀರ್ ತಿಕ್ಕ ಎಲ್ಲ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಜಾಮೂನ್ ಮಾಡ್ತಾಯಿದ್ದೀನಿ ಹಾಲಿನ ಕೆನೆಯಲ್ಲಿ, ಅಥವಾ ಕೋವಾ ಏನಾದರೂ ರೆಸಿಪಿ ಕೂಡ ಮಾಡ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ನೀರು ಹಾಕಿಬಿಟ್ಟು, ಏಕೆಂದರೆ ನಿಂಬೆಹಣ್ಣು ಹಿಂಡಿರ್ತೀವಲ್ಲ ಅದು ತುಂಬಾ ಹುಳಿ ಇರುತ್ತೆ, ಅಥವಾ ವೆನಿಗರ್ ಹಾಕಿರ್ತೀವಲ್ಲ ಹುಳಿ ಇರುತ್ತೆ, ಅದಕ್ಕೋಸ್ಕರ ಈ ರೀತಿ ನೀರು ಹಾಕಿ ಚೆನ್ನಾಗಿ ತೊಳಿಬೇಕಾಗುತ್ತೆ. ಅಂದರೆ ಬಟ್ಟೆ ಒಳಗಡೆ ನೀರು ಈ ರೀತಿ ಹಾಕಿಬಿಟ್ಟು ಚೆನ್ನಾಗಿ ಹಿಂಡಬೇಕಾಗುತ್ತೆ. ನೋಡ್ತಾ ಇರೋದು ಎಷ್ಟು ವಾಟರ್ ಬಂದಿದೆ ಅಂಥೇಳಿ. ಇವಾಗ ಕೆಳಗಡೆ ಇಟ್ಬಿಟ್ಟು ಇದು ಮುದ್ದೆ ಮಾಡ್ತೀವಲ್ಲ ಒಂದು ಇದರಿಂದ ಈ ರೀತಿ ಚೆನ್ನಾಗಿ ಹಿಂಡ್ತಾ ಇದ್ದೀನಿ. ನೀರು ಒಂಚೂರು ಇರಬಾರ್ದು, ಆ ರೀತಿ ಹಿಂಡ್ಕೋಬೇಕು. ನೋಡ್ತಾ ಇರ್ಬೋದು ಒಂದು 5 ನಿಮಿಷ ಬಿಟ್ಟಾದ್ರೆ ಈ ರೀತಿ ಪನ್ನೀರ್ ನೀಟಾಗಿ ರೆಡಿ ಆಗಿಬಿಡುತ್ತೆ. ಈಗ ಒಂದು ತಟ್ಟೆ ತಗೊಂಡು ಅದರೊಳಗಡೆ ಹಾಕ್ಕೊತಾ ಇದ್ದೀನಿ ಪನ್ನೀರ್ ಎಲ್ಲನೂ ಕೂಡ. ಈಗ ನಾವು ಇದನ್ನು ನಾದ್ಕೋಬೇಕಾಗುತ್ತೆ. ಈ ರೀತಿ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಕೈಯಿಂದ ಈ ರೀತಿ ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ತುಂಬ ಸಾಫ್ಟಾಗಿ ಆಗಬೇಕು, ಆವಾಗ ಜಾಮೂನ್ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನಾನು ವಿಡಿಯೋದಲ್ಲಿ ಯಾವ ರೀತಿ ನಾದ್ತಾ ಇದ್ದೀನಿ, ಅದೇ ರೀತಿ ನಾದ್ಕೊಂಡ್ರೆ ತುಂಬ ಸಾಫ್ಟಾಗಿ ರೆಡಿ ಆಗಿಬಿಡುತ್ತೆ. ಜಾಮೂನ್ಗೆ ಅಥವಾ ಚಂಪಕಳಿಗೆ ಎರಡೂ ನಾನು ಇದರಲ್ಲೇ ಮಾಡ್ತಾಯಿದ್ದೀನಿ. ಆಫ್ ಡಿವೈಡ್ ಮಾಡಿಕೊಂಡು ಚಂಪಕಲಿ ಮತ್ತು ಜಾಮೂನು ಎರಡೂ ಕೂಡ ಮಾಡ್ತಾಯಿದ್ದೀನಿ. ರಸಗುಲ್ಲ ಜಾಮೂನ್ ಅಥವಾ ರಸಗುಲ್ಲ ಕೂಡ ಮಾಡ್ಕೊಳ್ಬೋದು. ಇವಾಗ ಪಾಕ ರೆಡಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ನಾದ್ಕೊಂಡ್ಬಿಟ್ಟು ನಾನು ಸೈಡ್ಗೆ ತೆಗೆದಿಟ್ಟೆ. ಅದಾದ ನಂತರ ಒಂದು ಪಾತ್ರೆ ತಗೊಂಡು ಇದಕ್ಕೆ 1 ಕಪ್ಪಷ್ಟು ನಾನು ಸಕ್ಕರೆ ಹಾಕ್ಕೊಂಡು ಅದಕ್ಕೆ 2 ಕಪ್ಪಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ, ಅಥವಾ 1.5 ಕಪ್ಪಷ್ಟು ಹಾಕ್ಕೊಳ್ಬೋದು. ಪಾಕ ಇದಕ್ಕೆ ಜಾಸ್ತಿ ಬೇಕಾಗುತ್ತೆ ರಸಗುಳ್ಳಗೆ, ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ. ಇವಾಗ ನೋಡ್ತಾ ಇರ್ಬೋದು ನಾದಿ ಈ ರೀತಿ ಉಂಡೆ ಕಟ್ಟಿ ಇಟ್ಕೊತಾ ಇದ್ದೀನಿ ನಾನು. ರಸಗುಲ್ಲ ಟೈಪು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು. ನಾನು ಇಲ್ಲಿ
ರಸಗುಲ್ಲ ಮಾಡೋಕ್ಕೆ ಒಂದು ಸ್ಮಾಲ್ ಅಂದರೆ ಮೀಡಿಯಮ್ ಸೈಜಲ್ಲಿ ನಾನು ಈ ರೀತಿ ಬಾಲ್ ಶೇಪಲ್ಲಿ ಮಾಡ್ಕೊತಾ ಇದ್ದೀನಿ. ಈ ಕ್ರ್ಯಾಕ್ ಕೂಡ ಬರಲ್ಲ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡ್ತಾ ಇರ್ಬೋದು. ಏನಾದರೂ ಗಟ್ಟಿ ಆಗಿತ್ತು ಅಂದರೆ ನೀವು ಇದಕ್ಕೆ ನೀರು ಅಥವಾ ಹಾಲು ಇರುತ್ತಲ್ವ ಅದರಲ್ಲಿ ಈ ರೀತಿ ನಾದ್ಕೊಳ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು ಈಗ ಪಾಕ ಕೂಡ ರೆಡಿ ಆಗ್ತಾಯಿದೆ. ಪಾಕ ಅಂದರೆ ಪಾಕ ಟೈಪ್ ಏನೂ ಬರೋದು ಬೇಡ, ಸಕ್ಕರೆ ಕರಗಿದ್ರೆ ಸರಿ ಹೋಗುತ್ತೆ ಇದಕ್ಕೆ ರಸಗುಲ್ಲಗೆ. ಈಗ ಚೆನ್ನಾಗಿ ಕುದಿದ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನೋಡ್ತಾ ಇರ್ಬೋದು ಈ ರೀತಿ ಉಂಡೆ ಟೈಪ್ ನಾನೆಲ್ಲನೂ ಕೂಡ ಕಟ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ಚಂಪಕಲಿಗೆ ನಾನು ಸೈಡ್ಗೆ ಇಟ್ಕೊಂಡಿದ್ದೀನಿ ಪನ್ನೀರು. ಈಗ ನೋಡ್ತಾ ಇರ್ಬೋದು ಉಂಡೆ ಕಟ್ಟಿಟ್ಕೊಂಡಿದ್ನಲ್ವ ಅದು ಪಾಕದೊಳಗಡೆ ಹಾಕ್ತಾಯಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಇನ್ನು ಆ ಕಡೆ ಇತ್ತಲ್ವ ಅದು ಚಂಪಕಲಿಗೆ ಸಕ್ಕರೆ ಪಾಕ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ರಸಗುಲ್ಲಗೆ ನೋಡ್ತಾ ಇರ್ಬೋದು ಸುಮಾರು ರಸಗುಲ್ಲ ಈ ರೀತಿ ಮಾಡ್ಕೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ. ಇದು ನಾವು ಉಂಡೆ ಕಟ್ಟಿದ್ವಲ್ಲ ಅದಕ್ಕಿಂತ ಡಬಲ್ ಆಗುತ್ತೆ ರಸಗುಲ್ಲ. ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಕುದಿಸ್ಕೊಳ್ಬೇಕಾಗುತ್ತೆ. ರಸಗುಲ್ಲ ಮಾಡಿ ಇಟ್ಟಿದ್ವಲ್ಲ ಅದು ಆವಾಗ ಡಬಲ್ ಸೈಜಲ್ಲಿ ಆಗುತ್ತೆ. ಸ್ವಲ್ಪ ಅಗಲವಾದ ಪಾತ್ರೆಯಲ್ಲಿ ಹಾಕ್ಕೊಳ್ಬೇಕಾಗುತ್ತೆ, ಯಾಕೆಂದರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಫಸ್ಟೇ ಹೇಳ್ತಾ ಇದ್ದೀನಿ, ಅಗಲವಾದ ಪಾತ್ರೆ ತೊಗೊಂಡ್ರೆ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟಿದ್ದೀನಿ, ಅಗಲವಾದ ಪಾತ್ರೆನೇ ತೊಗೊಂಡಿದ್ದೀನಿ, ಆದರೆ ಸ್ವಲ್ಪ ಉಂಡೆ ಜಾಸ್ತಿ ಆಗಿಬಿಟ್ಟಿದೆ ಅಲ್ವಾ, ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟಿತ್ತು. ನಿಧಾನಕ್ಕೆ ತೆಗೆದು ಸಪ್ರೇಟ್ ಮಾಡಿಕೊಂಡೆ. ಈಗ ಇನ್ನೊಂದು 5 ನಿಮಿಷ ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ. ಇದು ಬಂದು ಚಂಪಕಲಿ ಮಾಡೋಕ್ಕೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಈ ರೀತಿ ಸಿಲಿಂಡರ್ ಶೇಪಲ್ಲಿ ನಾನು ನಾದಿ ಇಟ್ಕೊಂಡಿದ್ದೀನಿ. ಈಗ ಪಾಕದಲ್ಲಿ ಹಾಕ್ತಾಯಿದ್ದೀನಿ ನೋಡಿ, ಇದು ಸಕ್ಕರೆ ಪಾಕ. ನಾನು ಪಾತ್ರೆಯಲ್ಲಿ ಸಕ್ಕರೆ ಪಾಕ ಮಾಡ್ಕೊಂಡಿದ್ನಲ್ವ, ಅಗಲವಾದ ಪಾತ್ರೆಯಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನು ಕೂಡ ಅಷ್ಟೇ ಕುದಿಸ್ಕೊಳ್ಬೇಕಾಗುತ್ತೆ. ಒಂದು ಲೋ ಫ್ಲೇಮಲ್ಲಿ ಈ ರೀತಿ ಮುಚ್ಚಳ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಅಥವಾ 15 ನಿಮಿಷ ಕುದಿಸ್ಕೊಳ್ಬೇಕು. ಅದು ಡಬಲ್ ಆಗುತ್ತಲ್ವ, ಅಲ್ಲಿವರೆಗೂ ನಾವು ಕುದಿಸ್ಕೊಳ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು ಈಗ ಸ್ವಲ್ಪ ದಪ್ಪ ಸೈಜ್ ಬಂದಿದೆಯಲ್ವಾ, ಈ ರೀತಿ ಚೆನ್ನಾಗಿ ಕುದಿಯೋವಾಗ ಆಫ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಕೇಸರಿ ಪುಡಿ ಹಾಕಬೇಕು, ಕಲರ್ ಬರಬೇಕಲ್ವ, ಅದಕ್ಕೋಸ್ಕರ. ಇನ್ನೊಂದು 5 ನಿಮಿಷ ಕುದಿಯೋಕ್ಕೆ ಇಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇನ್ನಷ್ಟು ಡಬಲ್ ಆಯಿತು. ಇನ್ನೊಂದು 5 ನಿಮಿಷ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಸ್ವಲ್ಪ ದೊಡ್ಡ ಸೈಜ್ ಆಗಿದೆ ಅಲ್ವಾ. ಇದಕ್ಕೆ ಒಂದು ಸ್ವಲ್ಪ ನೀರು ತಗೊಂಡು, ಅಂದರೆ 1 ಟೇಬಲ್ ಸ್ಪೂನಷ್ಟು ನೀರು ತಗೊಂಡು ಕೇಸರಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಹಾಕ್ಕೋಬೇಕು. ಕಲರ್ ಬರುತ್ತೆ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ. ಯೆಲ್ಲೋ ಫುಡ್ ಕಲರ್ ತಗೊಂಡಿದ್ದೀನಿ ನಾನು. ಇದು ಆರೆಂಜ್ ಕಲರಲ್ಲಿ ಇರುತ್ತೆ, ಅದು ನೀರಲ್ಲಿ ಹಾಕೋಷ್ಟೊಳಗಡೆ ಯೆಲ್ಲೋ ಕಲರ್ ಆಗುತ್ತೆ. ಇವಾಗ ನೋಡ್ತಾ ಇರ್ಬೋದು ಕೋವಾ ಮಾಡ್ಕೊಳ್ಳೋಕ್ಕೆ ನಾನು ಇಲ್ಲಿ 1 ಲೋಟ ಅಷ್ಟು ನಾನು ಹಾಲು ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ದಪ್ಪಕ್ಕೇನೆ ಬರೋವರೆಗೂ ಕುದಿಸ್ಕೊಳ್ಬೇಕಾಗುತ್ತೆ. ಅದಕ್ಕೆ ಒಂದು ಅರ್ಧ ಲೋಟ ಅಷ್ಟು ಸಕ್ಕರೆ ಹಾಕಿದ್ದೀನಿ, ಹಾಗೆ ಒಂದು ಅರ್ಧ ಲೋಟ ಅಷ್ಟು ನಾನು ಹಾಲಿನ ಪೌಡ್ರು ಕೂಡ ಹಾಕ್ಕೊತಾ ಇದ್ದೀನಿ, ಗಟ್ಟಿ ಆಗಬೇಕಲ್ವ, ಅದಕ್ಕೋಸ್ಕರ. ನೋಡ್ತಾ ಇರ್ಬೋದು ಈ ರೀತಿ ಚೆನ್ನಾಗಿ ತಿರುಕೊತಾ ಇರಬೇಕು, ಇಲ್ಲಾಂದರೆ ಅಡಿಗೆ ಬಿಡುತ್ತೆ. ನೋಡ್ತಾ ಇರ್ಬೋದು ಈ ರೀತಿ ಕೋವಾ ಗಟ್ಟಿ ಆಗೋವರೆಗೂ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ. ಅದು ಗಟ್ಟಿ ಪಾಕ ಬರುತ್ತೆ ಅಲ್ಲಿವರೆಗೂ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು ಈ ರೀತಿ ಕ್ರೀಮ್ ಥರ ಆಗುತ್ತೆ. ಒಂದು 5 ನಿಮಿಷ ಸೈಡ್ಗಿಟ್ರೆ ಅದೇ ಆರಿದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಈಗ ನೋಡ್ತಾ ಇರ್ಬೋದು ಚಂಪಕಲಿ ಕೂಡ ರೆಡಿಯಾಗಿದೆ. ಇದನ್ನು ಪಾಕದಿಂದ ತೆಗೆದು ಸೈಡ್ ಇಟ್ಕೊಂಡಿದ್ದೀನಿ ಪ್ಲೇಟ್ ಒಳಗಡೆ. ಇದು ನೋಡಿ ಸೆಂಟ್ರಿಗೆ ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ. ಆ ಕಟ್ ಮಾಡ್ಕೊಂಡೋದ್ರಲ್ಲಿ ನಾವು ಕೋವಾ ಏನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಅದರಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನಾನು. ನೋಡಿ ಎಲ್ಲ ಚಂಪಕಲಿನೂ ನಾನು ಕಟ್ ಮಾಡಿ ಸೆಂಟ್ರಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಕೋವಾ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ಶೇಪಲ್ಲಿ ಮಾಡಿಕೊಂಡು ಏನು ಕಟ್ ಮಾಡಿದ್ದೀವಿ ಅದರೊಳಗಡೆ ಸೆಕ್ಯೂರ್ ಮಾಡಬೇಕು. ನೋಡಿ ಈ ರೀತಿ ಸೆಂಟ್ರಲ್ಲಿ ಇಟ್ಬಿಟ್ರೆ ಚಂಪಕಲಿ ರೆಡಿ ಆಗಿಬಿಡುತ್ತೆ. ಇದಕ್ಕೆ ಡೆಕೋರೇಷನ್ಗೆ ಏನಾದರೂ ಬೇಕಂದರೂ ಫ್ರೂಟ್ ಬರುತ್ತಲ್ವ, ಚೆರಿ, ಅದನ್ನು ಇಟ್ಕೊಳ್ಬೇಕಾಗುತ್ತೆ. ಸೊ ಈಗ ನೋಡ್ತಾ ಇರ್ಬೋದು ಎಲ್ಲ ಚಂಪಕಲಿಗೂ ಕೋವಾನ ನಾನು ಈ ರೀತಿ ಇಟ್ಟಿದ್ದೀನಿ. ಇದ್ರ ಮೇಲೆ ನಾವು ಚೆರಿನ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಫಸ್ಟ್ ಟೈಮ್ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಈ ರೀತಿ ಮಾಡ್ಕೊಳ್ಬೇಕಾಗುತ್ತೆ.
ಈಗ ನಾನು ಅಂಗಡಿಯಿಂದ ಚೆರಿನ ತಗೊಂಡು ಬಂದೆ, ಅದನ್ನು ಈ ರೀತಿ ಕಟ್ ಮಾಡಿ ಈ ರೀತಿ ಸೆಕ್ಯೂರ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಅದ್ರ ಮೇಲೆ ಇಡ್ತಾಯಿದ್ದೀನಿ ಡೆಕೋರೇಷನ್ಗೆ. ಸೇಮ್ ಬೇಕ್ರಿ ಸ್ಟೈಲಲ್ಲಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಕೂಡ ಇತ್ತು. ಇನ್ನು ಸೆಂಟ್ರಲ್ ಏನಿದೆ ಅದು ಕೋವಾ ಸ್ವಲ್ಪ ಮಿಕ್ಕಿತು, ಸೊ ಅದಕ್ಕೂ ಕೂಡ ಈ ರೀತಿ ಬಿಸ್ಕೆಟ್ ಟೈಪಲ್ಲಿ ಮಾಡಿಬಿಟ್ಟು ಚೆರಿನ ಇಟ್ಟೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ, ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿತ್ತು. ರಸಗುಲ್ಲ ಕೂಡ ರೆಡಿಯಾಗಿದೆ ನೋಡಿ. ನಾವು ಮಾಡ್ಕೊಂಡಿರೋವಂತಹ ಸೈಜ್ಗಿಂತ ಇನ್ನು ಡಬಲ್ ಸೈಜ್ ಆಗುತ್ತೆ. ಒಂದಕ್ಕೊಂದು ಅಂಟ್ಕೊಂಡಿತ್ತಲ್ವ, ಎಲ್ಲ ತೆಗೆದುಬಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಮತ್ತು ಬಿಸ್ಕೆಟಿಂದ ನಾನು ಕೇಕ್ನ ಕೂಡ ರೆಡಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಕೇಕ್ ಮಾತ್ರ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ, ನೋಡೋಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ, ಬಟ್ ಅದು ಬೇಸಿನಿದೆ, ಅದು ಚೆನ್ನಾಗಿ ಬರಲಿಲ್ಲ. ಇದು ಕೂಡ ಅಷ್ಟೇ, ನಾನು ಫಸ್ಟ್ ಟೈಮ್ ಮಾಡಿದ್ದೆ ಅಲ್ವಾ, ನೆಕ್ಸ್ಟ್ ಟೈಮ್ ಬೆಟರ್ ಲಕ್ ಅಂತ ಹೇಳ್ಕೊಂಡೆ. ಸೊ ಅದಾದನಂತರ ಇನ್ನು ಗುಲಾಬ್ ಜಾಮೂನ್ ಕೂಡ ಸರ್ವ್ ಮಾಡ್ತಾಯಿದ್ದೀನಿ. ಇದು ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿಂದರೆ ತುಂಬಾ ಚೆನ್ನಾಗಿರುತ್ತೆ, ತಣ್ಣಗಿರುತ್ತೆ ಅಲ್ವಾ, ಟೇಸ್ಟಿಯಾಗಿ ಕೂಡ ಇತ್ತು. ಹಾಲಿನ ಪೌಡರು ಅಂಗಡಿಯಲ್ಲಿ ಕೂಡ ಸಿಗುತ್ತೆ, ಮತ್ತು ಈಗ ಅಂಗನವಾಡಿಯಲ್ಲಿ ಕೂಡ ಕೊಡ್ತಾಯಿದ್ದಾರೆ. ಸುಮ್ಮನೆ ಬಿಸಾಕೋದು ಯಾಕೆ, ಈ ರೀತಿ ಮಾಡ್ಕೊಂಡ್ರೆ ನಮಗೆ ಸ್ವೀಟ್ ಏನಾದರೂ ಇಷ್ಟ ಆದಲ್ಲಿ ತಿನ್ಕೊಳ್ಬೋದು. ಮನೆಯಲ್ಲೇ ಮಾಡಿಕೊಂಡು ಆರಾಮಾಗಿ 1 ವೀಕ್ ಕೂಡ ಇಟ್ಕೊಂಡು ತಿನ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ. ಸೊ ನಿಮಗೂ ಇಷ್ಟ ಆಗಿದರೆ ನೀವು ಕೂಡ ಟ್ರೈ ಮಾಡಿ ಒಂದ್ಸರಿ, ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಫಸ್ಟ್ ಟೈಮ್ ಮಾಡಿದ್ದು, ಆದರೂ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಇನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಹೆಂಗಿದೆ ಟೇಸ್ಟ್ ಅಂತ ನೋಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಒತ್ತಿ, ನನ್ನ ಮುಂದಿನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಗ ನೋಡಿ ನಾನು ಟೇಸ್ಟ್ ಕೂಡ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು 1 ಅವರ್ ಆದಮೇಲೆ ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.